ದುರ್ಗಾ ನಮಸ್ಕಾರ ಪೂಜೆ ಡೇ 4. ಇವತ್ತು ದೇವರ ನೈವೇದ್ಯಕ್ಕೆ ಕೇಸರಿ ಬಾತ್. ಮೊದಲಿಗೆ ಒಂದು ಬಾಣಲೆಗೆ ಸ್ವಲ್ಪ ತುಪ್ಪವನ್ನು ಹಾಕಿಕೊಂಡು ಒಣದ್ರಾಕ್ಷಿ ಹಾಕಿ ಗೋಡಂಬಿಗಳನ್ನು ಹಾಕಿ ಕೆಂಬಣ್ಣ ಬರುವವರೆಗೆ ಹುರಿದುಕೊಳ್ಳುವುದು. ಅದು ಹುರಿದಾದ ನಂತರ ಅದನ್ನು ಪಕ್ಕಕ್ಕೆ ತೆಗೆದಿಟ್ಟು ಅದೇ ಬಾಣಲೆಗೆ ಬೇಕಾದಲ್ಲಿ ಸ್ವಲ್ಪ ತುಪ್ಪ ಸೇರಿಸಿಕೊಂಡು ರವೆಯನ್ನು ಹಾಕಿಕೊಂಡು ಚೆನ್ನಾಗಿ ಹುರಿದುಕೊಳ್ಳುವುದು. ರವೆಯು ಕೆಂಪು ಬಣ್ಣ ಬರುತ್ತಿದ್ದಂತೆಯೇ ಅದನ್ನು ಬಾಣಲೆಯಿಂದ ತೆಗೆದು ಇಟ್ಟು ಪುನಃ ಅದೇ ಬಾಣಲೆಗೆ ನೀರನ್ನು ಹಾಕಿ ಚೆನ್ನಾಗಿ ಕುದಿಸಿಕೊಳ್ಳುವುದು. ನೀರು ಚೆನ್ನಾಗಿ ಕುದಿದ ನಂತರ ಹುರಿದಿಟ್ಟುಕೊಂಡ ರವೆಯನ್ನು ನೀರಿಗೆ ಹಾಕಿ ಚೆನ್ನಾಗಿ ಕಲಸಿಕೊಳ್ಳುವುದು. ರವೆ ಗಟ್ಟಿಯಾಗುತ್ತಾ ಬರುತ್ತಿದ್ದಂತೆ ಅದಕ್ಕೆ ರುಚಿಗೆ ಬೇಕಾದಷ್ಟು ಸಕ್ಕರೆಯನ್ನು ಸೇರಿಸಿಕೊಳ್ಳುವುದು. ಪುನಃ ಕೂಡಲೇ ಸೌಟನ್ನು ತಿರುಗಿಸುತ್ತಾ ಇರುವುದು. ಸಕ್ಕರೆ ನೀರಾಗಲು ಪ್ರಾರಂಭವಾಗುತ್ತದೆ. ಪುನಃ ಸೌಟು ಆಡಿಸುತ್ತಲೇ ಇರಬೇಕು. ಈ ಪಾಕವು ಗಟ್ಟಿಯಾಗುತ್ತಾ ಬರುತ್ತಿದ್ದಂತೆ ಎಷ್ಟು ಬೇಕೋ ಅಷ್ಟು ತುಪ್ಪವನ್ನು ಹಾಕಿಕೊಂಡು ಪುನಃ ಕಾಸಿಕೊಳ್ಳುವುದು. ತುಪ್ಪವನ್ನೆಲ್ಲ ಪಾಕವು ಹೀರಿಕೊಳ್ಳುತ್ತಿದ್ದಂತೆ ಹುರಿದಿಟ್ಟುಕೊಂಡ ದ್ರಾಕ್ಷಿ ಗೋಡಂಬಿ ಹಾಗೆ ಏಲಕ್ಕಿಯನ್ನು ಸೇರಿಸಿಕೊಂಡು ಪುನಃ ಚೆನ್ನಾಗಿ ಕಲಸಿಕೊಳ್ಳುವುದು. ಈ ಪಾಕವು ಚೆನ್ನಾಗಿ ಕಾಯುತ್ತಾ ಬರುತ್ತಿದ್ದಂತೆ ತುಪ್ಪವು ಬಿಡಲು ಪ್ರಾರಂಭವಾಗುತ್ತದೆ. ಆಗ ಕೇಸರಿ ಬಾತ್ ತಯಾರಾಗುತ್ತದೆ. ನಂತರ ಇದನ್ನು ಬೇಕಾದ ಪಾತ್ರಕ್ಕೆ ಹಾಕಿದರೆ ಕೇಸರಿ ಬಾತ್ ತಯಾರಾಗುತ್ತದೆ.